ಜೊತೆನೇ ಇದ್ದಾರೆ. ಅಂದ್ರೆ ಪ್ರತಿಭಟನೆಯಲ್ಲಿ ಭಾಗವಹಿಸಿದಂತ ವೇಳೆ ಪೊಲೀಸ್ ಅವರು ಸುಮ್ನೆ ಬಂದು ಹೊಡೆದ್ರು ನನಗೆ ಅಂತಾನೂ ಕೂಡ ಆಕೆ ಆರೋಪ ಮಾಡ್ತಾ ಇದ್ದಂಥದ್ದು. ಅಂದ್ರೆ ನಿನ್ನೆ ಏನೆಲ್ಲ ಆಯ್ತು ಅನ್ನೋದನ್ನ ಅವ್ರ ಹತ್ರನೇ ಕೇಳೋಣ ಬನ್ನಿ. ಮೇಡಮ್, ನಿನ್ನೆ ಏನಾಯ್ತು? ನೀವೇನ್ ಪ್ರತಿಭಟನೆಗೆ ಬಂದಿದ್ರಾ? ಏನಾಗಿತ್ತು ಅಂತ? ಪ್ರತಿಭಟನೆಗೆ ಹೋಗಿದ್ ನಿಜ ಸರ್. ನಮ್ಮ ಪಾಡಿಗೆ ನಾವು ಪ್ರತಿಭಟನೆ ಮಾಡ್ಕೊಂಡು ಹೋಗ್ತಾ ಇದ್ವಿ. ಆ ಅಕ್ಕಪಕ್ಕ ತಳ್ಳಾಟ ಇತ್ತು. ತಳ್ಳಾಟ ಇರೋದ್ರಿಂದ ಯಾರೋ ಹಿಂದೆ ಹುಡುಗ ತಳ್ಳಿದ್ ನೋಡಿ ಪೊಲೀಸ್ನವ್ರು ಬಂದು ಹಿಂದೆಗಡೆಯಿಂದ ಅಟ್ಯಾಕ್ ಮಾಡಿದ್ರು. ಅಂದ್ರೆ ಏಕಾಏಕಿ ನೀವೇನು ಕಲ್ಲು ತೂರಾಟ ಮಾಡಿದ್ರು ಅಂತಾನೂ ಕೂಡ ಹೇಳ್ತಾರೆ, ನಿಮ್ಮನ್ನು ಕೂಡ. ಕಲ್ ಮುಟ್ಟೇ ಇಲ್ಲ ಸರ್. ನಾವ್ ಯಾಕೆ ಕಲ್ ಮುಟ್ಲಿ? ನಾವು ಕಲ್ ಮುಟ್ಟಿದ್ದು ಅಂತ ಕೆಳಗಡೆ ಇನ್ನೂ ಸ್ವಲ್ಪ ಜನ ಇದ್ರು. ಅವ್ರೇನೋ ಯಾಕೆಂದ್ರೆ ಮುಸ್ಲಿಮ್ಸ್ ಹುಡುಗ ಕಲ್ ತೂರಾಟ ಮಾಡಿದ್ರು ಆ ಪ್ರತಿಭಟನೆಯಲ್ಲೇನೆ ಅವರು ಅಲ್ಲಿ ಕಲ್ ತೂರಾಟ ಮಾಡಿದ್ರು ಅಂತ ಅಲ್ಲಿ ಕೂಡ ತುಂಬಾ ಜನಕ್ಕೆ ಏಟಾಗಿದೆ. ಬಟ್ ನಾವು ಬಂದು ಮೇಲ್ಗಡೆ ಇರೋದ್ರಿಂದ ನಮ್ಮ ಪಾಡಿಗೆ ನಾವು ಪ್ರತಿಭಟನೆ ಮಾಡ್ಕೊಂಡು ವಿಡಿಯೋ ಸಮೇತ ಹೋಗ್ತಾ ಇದ್ವಿ ಹೊರತು ನಾವ್ ಯಾವ್ದೇ ಕಾರಣಕ್ಕೂ ಮುಸ್ಲಿಮ್ಸ್ ಅವರಿಗೆ ಒಂದ್ ಮಾತು ಅಂದಿಲ್ಲ. ಯಾವಾಗ ನನಗೆ ಪೆಟ್ಟು ಬೀಳ್ತು ಮೈ ಮೇಲೆ ಅವಾಗ ಆಕ್ರೋಶನ ಹೊರಗಾಕಿದ್ದಂತೂ ಸತ್ಯ. ಅಂದ್ರೆ ನೀವು ಬರೀ ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ರಿ, ನೀವೇನು ಕಲ್ ತೂರಾಟದಲ್ಲಿ ಭಾಗಿಯಾಗಿರ್ಲಿಲ್ಲ ಅಂತೀರಾ? ಇಲ್ಲ ಸರ್, ನಾನು ಕಲ್ ತೂರಾಟದಲ್ಲಿ ಭಾಗಿಯಾಗಿರ್ಲಿಲ್ಲ. ಯಾಕೆ ನಾನೊಂದು ಹಿಂದೂ ಹೆಣ್ಮಗ್ಳಾಗಿ ಅವರು ಏನೋ ಮಾಡಿದ್ರು ಅಂತ ನಾವು ಮಾಡೋದ್ರಿಂದ ನಮ್ಗವ್ರಿಗೂ ವ್ಯತ್ಯಾಸ ಎಲ್ಲಿದೆ ಅಂದ್ರೆ. ಬಟ್ ಅವ್ರ ವಿಡಿಯೋಗಳನ್ನ ಹಾಕೋತಿರ್ತಾರಲ್ಲ, ಫಸ್ಟ್ ನಾವ್ ಮಾತಾಡಿದನ್ನ ಹಾಕಿ ಆಮೇಲೆ ನಮ್ಗೆ ಹೊಡೆದಿರೋದನ್ನ ಹಾಕ್ತಿದಾರಲ್ಲ, ಅದು ಕಟ್ ಮಾಡಿರೋ ವಿಡಿಯೋ. ಫುಲ್ ವಿಡಿಯೋ ಇದ್ರೆ ಹಾಕಕ್ ಹೇಳಿ ಸರ್ ನೋಡೋಣ. ಎಡಿಟ್ ಮಾಡೋ ವಿಡಿಯೋ, ಯಾಕೆಂದ್ರೆ ನಿಮ್ಗೆ ಅಲ್ಲೇ ಕೂತ್ಕೊಂಡು ವಿಡಿಯೋನ ಎಡಿಟ್ ಮಾಡಕ್ ಬರುತ್ತೆ, ಬಟ್ ನಮ್ ಮುಂದೆ ನಿಂತ್ಕೊಂಡು ಮಾತಾಡೋಕೆ ಯೋಗ್ಯತೆ ಐತಾ? ನಾನು ಅದನ್ನ ಕೇಳ್ತೀನಿ. ಒಬ್ಬ ಗಂಡಸಾದವನು ಕೈಗೆ ಬಳೆ ತೊಟ್ಕೊಂಡ್ ಕುತ್ಕೋಬೇಕು. ಈ ತರ ವ್ಯಕ್ತಿಗಳು ಈ ತರ ವಿಡಿಯೋಗಳನ್ನ ವೈಯಕ್ತಿಕವಾಗಿ ವಿಡಿಯೋಗಳನ್ನ ಶೇರ್ ಮಾಡ್ಕೊಂಡು ಹಾಕೊಂತಿದ್ದೀರಲ್ಲ, ನೀವು ಗಂಡಸರಕ್ಕೆ ನಾಲಾಯಕಗಳು. ಅಂದ್ರೆ ಈಗ ಪೊಲೀಸ್ ಅವರೇ ಎಡಿಟ್ ಮಾಡೋರೆ ಅಂತ ಹೇಳ್ತೀರಾ ವಿಡಿಯೋಗಳೆಲ್ಲನೂ? ಪೊಲೀಸ್ನವ್ರು ಎಡಿಟ್ ಮಾಡಿದ್ದಾರೆ ಅಂತ ಹೇಳ್ತಿಲ್ಲ. ಟ್ರೋಲರ್ಸ್ ಇದ್ದಾರೆ ತುಂಬಾ ಜನ, ಅವರು ಈ ತರ ಎಡಿಟ್ ಮಾಡಿ ನನ್ನ ವೈಯಕ್ತಿಕ ವಿಡಿಯೋಗಳನ್ನ ಶೇರ್ ಮಾಡಿ ಈ ತರ ಹಾಕ್ತಿದ್ದಾರೆ. ಅಂದ್ರೆ ನಿಮ್ಮ ಖಾಸಗಿ ವಿಡಿಯೋಗಳು ಅಂದ್ರೆ ವೈಯಕ್ತಿಕ ವಿಡಿಯೋಗಳನ್ನು ಕೂಡ ಆಗ್ತಾ ಇದಾರೆ ಅಂತ ನಿಮ್ಮ ಆರೋಪ ಇದೆಯಾ? ಹೌದು, ಖಂಡಿತ. ನಿನ್ನೆಯಿಂದ ನೋಡ್ತಾ ಇದ್ದೀನಿ. ನನ್ನ ವೈಯಕ್ತಿಕ ವಿಡಿಯೋಗಳು ಏನಿದೆ ಅದನ್ನೆಲ್ಲ ಸೇವ್ ಮಾಡ್ಕೊಂಡು 2 ವರ್ಷದಿಂದ ವಿಡಿಯೋ ಇತ್ತು ಅದೆಲ್ಲ ಸೇವ್ ಮಾಡ್ಕೊಂಡು ಟ್ರೋಲ್ ಮಾಡ್ತಾ ಇದ್ದಾರೆ. ಬಟ್ ಇದು ಬಂದು ನನಗೆ ವಿಷಯಗಳು ಬರ್ತಾ ಇದೆ, ರಾಜಕೀಯದಿಂದ ಈ ತರ ಆಗ್ತಾ ಇದೆ ಅಂತ ವಿಷಯಗಳು ಬರ್ತಿದೆ. ಅಂದ್ರೆ ಈಗ ನೀವು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದು ನಿಮ್ಮ ಹೋರಾಟ ಇದನ್ನೇನಾದ್ರೂ ಇದ್ ಮಾಡೋಕ್ಕೋಸ್ಕರ ಏನಾದ್ರು ನಿಮ್ಗೆ ಕೆಟ್ಟ ಹೆಸರು ತರೋಕೆ ಈ ತರ ಮಾಡ್ತಾ ಇದಾರೆ ಅಂತನಾ? ಖಂಡಿತ ಸರ್. ಇಂದು ಅಂದ್ರೆ ನಾನು ರಾಜಕೀಯಕ್ಕೆ ಇಳಿದಿಲ್ಲ, ನಾನು ಒಂದು ಹಿಂದುತ್ವನ ಉಳಿಸ್ಕೊಳ್ಳೋಕೆ ಅಂತ ನಾನು ಹೋಗಿದ್ದು. ಬಟ್ ಇಲ್ಲಿ ರಾಜಕೀಯನೇ ಎಳಿತಾ ಇದ್ದಾರೆ. ಅಂದ್ರೆ ಇದರಿಂದ ನಿಮ್ ಮನ್ಸಿಗೆ ನೋವಾಗಿದ್ಯಾ? ಅಂದ್ರೆ ಈಗ ಏನಾದ್ರು ದೂರು ಕೊಡ್ತೀರಾ? ತುಂಬಾ ನೋವಾಗಿದೆ. ಯಾಕೆ ಅಂತಂದ್ರೆ ನನ್ನ ಮನೆಯವರು ಇದರಿಂದ ನನ್ನ ಹತ್ರ ಮಾತು ಬಿಟ್ಟಿದ್ದಾರೆ. ನೋವಾಗಿದೆ ಅನ್ನೋದಕ್ಕಿಂತ ನಾನು ತಲೆ ಕೆಡಿಸ್ಕೊಳ್ಳಲ್ಲ ಇದ್ರ ಬಗ್ಗೆ ಎಲ್ಲ. ಯಾಕೆಂದ್ರೆ ನಾನು ಒಂದು ಹಿಂದೂ ಹೆಣ್ಮಗಳು, ಇದೆಲ್ಲ ಅವಮಾನ ಆಗ್ಲೇಬೇಕು. ಒಂದು ಸಲ ಅವಮಾನ ಆದ್ರೆ ನಮ್ಗೆ ಸನ್ಮಾನ ಸಿಕ್ಕೇ ಸಿಗುತ್ತೆ. ಕಾಯ್ದು ನೋಡೋಣ ಸರ್, ನ್ಯಾಯ ಹೆಂಗ್ ಸಿಗುತ್ತೆ ಅನ್ನೋದ್ರಲ್ಲಿ. ಅಂದ್ರೆ ಈಗ ನಿಮ್ಗೆ ಕೆಟ್ಟ ಹೆಸರು ತರೋರ್ ಮೇಲೆ ಏನಾದ್ರು ಕಂಪ್ಲೇಂಟ್ ಕೊಡೋದು, ಅಂದ್ರೆ ನಿಮ್ಗೆ ಈಗ ಅಲ್ಲೇ ನಡೆದ ಪೊಲೀಸ್ ಅವ್ರು ಹೊಡೆದಿದ್ದಾರೆ ಅವ್ರ ಮೇಲೆ ಕಂಪ್ಲೇಂಟ್ ಕೊಡೋದು ಏನಾದ್ರು ಕೆಲಸ ಮಾಡ್ತೀರಾ ಅಂತ? ನೋಡೋಣ ಸರ್, ಇದು ಇನ್ನು ಮುಂದುವರೆದ್ರೆ ಮಹಿಳಾ ಆಯೋಗಕ್ಕೆ ನಾವು ಖಂಡಿತ ಕಂಪ್ಲೇಂಟ್ ದೂರು ದಾಖಲಿಸ್ತೀವಿ. ಅಂದ್ರೆ ಇಲ್ಲಿವರೆಗೂ ನೀವು ಪೊಲೀಸ್ ಅವ್ರಿಗೆ ಕಂಪ್ಲೇಂಟ್ ಕೊಟ್ಟಿಲ್ವಾ? ಇಲ್ಲ ಸರ್, ಯಾರಿಗೂ ಏನು ಕೊಟ್ಟಿಲ್ಲ. ಯಾಕೆಂದ್ರೆ ನಾವು ಅವ್ರನ್ನ ಅಮಾನತ್ ಮಾಡ್ಬೇಕು ಅಂತ ಅನ್ಬಿಟ್ಟು ನಿನ್ನೆಯಿಂದನೂ ಹೋರಾಡ್ತಾನೆ ಇದೀವಿ. ಬಟ್ ಇನ್ನು ಯಾರು ಕೂಡ ಬಂದಿಲ್ಲ. ನಮ್ಗೆ ಇವರೆಲ್ಲ ಧೈರ್ಯ ತುಂಬಾ ಕಷ್ಟ ಬಂದಿದ್ದಾರೆ, ಬಟ್ ಆ ತರ ಯಾರು ಬಂದಿಲ್ಲ ಸರ್. ಅಂದ್ರೆ ಈಗ ನೀವು ಪೊಲೀಸ್ ಅವ್ರಿಗೆ ಏನ್ ಹೇಳಕ್ ಬಯಸ್ತೀರಾ? ಅವ್ರಿಗೆ ಒಂದೇ ಮಾತು ಹೇಳೋದು ಸರ್, ಯಾವ್ದೇ ಕಾರಣಕ್ಕೂ ಹೆಣ್ಮಕ್ಳ ಮೇಲೆ ಕೈ ಮಾಡಕ್ ಹೋಗ್ಬೇಡಿ. ಹೇಳ್ಬೇಕಾ? ಬಾಯಿ ಮಾತಲ್ಲಿ ಹೇಳಿ, ಕೇಳಿಲ್ವಾ ಬಿಟ್ಬಿಡಿ ಅವ್ರ ಪಾಡಿಗೆ. ಅವ್ರನ್ನ ಏನಕ್ಕೆ ನೀವು ಕೈ ಮಾಡ್ತೀರಾ? ಯಾರು ನಿಮ್ಗೆ ಅಧಿಕಾರ ಕೊಟ್ಟಿದ್ದು? ಹೆಣ್ಮಕ್ಳ ಮೇಲೆ ಕೈ ಮಾಡೋ ಅಧಿಕಾರ ಯಾವ್ದೇ ಗಂಡಸಿಗಾಗ್ಲಿ ಇಲ್ಲ. ಮನೆ ಗಂಡಸರಿಗೆ ಕೊಡಲ್ಲ ಅಂದ್ರೆ ಹೊರ್ಗಿನವ್ರಿಗೆ ಯಾರು ಸರ್ ಕೊಡ್ತಾರೆ? ನಾನು ಸರ್ಕಾರ ಕೇಳ್ಕೊಳ್ಳೋದಿಷ್ಟೇ, ನಮ್ಗೆ ಯಾರು ಕೈ ಮಾಡಿದ್ದಾರೆ 8 ಜನ ಹೆಣ್ಮಕ್ಳ ಮೇಲೆ, ಅವ್ರೆಲ್ಲರೂ ಪರವಾಗಿ ಕೇಳೋದು ಅಮಾನತ್ ಆಗ್ಲೇಬೇಕು ಅವರು. ಇದಿಷ್ಟು ನೊಂದ ಜ್ಯೋತಿ ಅವರ ಮಾತಾಗಿರುವಂತದ್ದು. ಒಟ್ಟಾರೆ ಹೇಳ್ಬೇಕು ಅಂದ್ರೆ ಸುಮ್ನೆ ಪೊಲೀಸ್ ಅವರು ಅಲ್ಲೇ ಮಾಡಿದ್ದಾರೆ, ಅವರು ಅಮಾನತ್ ಆಗ್ಬೇಕು ಅಂತ ಅವ್ರು ಕೇಳ್ಕೊಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ರಮೇಶ್ ಜೊತೆ ಬಾಲಕೃಷ್ಣ, ಪವರ್ ಟಿವಿ, ಮಂಡ್ಯ.